ನೀವ್ ಅವಾಗ್ಲೇ ಹೇಳ್ತಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಸುಮ್ನೆ ಕಮೆಂಟ್ ಹಾಕ್ತಾರೆ ಅಂತ. ಅದನ್ನ ರಿಲೇಟ್ ಮಾಡ್ಬೋದು. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಆಯ್ತು. ನಮ್ಮ ಸೆಲೆಬ್ರಿಟಿ ರಮ್ಯಾ ಅವ್ರಿಗೂ ಏನೋ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅಂತ ಅವರು ಕಂಪ್ಲೇಂಟ್ ಕೊಟ್ರು. ಹಾಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರು ಕೂಡ ಕಂಪ್ಲೇಂಟ್ ಕೊಟ್ರು. ಈ ತರ ಬ್ಯಾಡ್ ಕಮೆಂಟ್ ಮಾಡೋರು. ಈ ಸೋಷಿಯಲ್ ಮೀಡಿಯಾ ಹೆಂಗೆ ನೋಡ್ತೀರಾ ನೀವು ಈ ಬ್ಯಾಡ್ ಕಮೆಂಟ್ಸ್ ಮಾಡೋರು? ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ? See, what I'm saying is, ನಾನೇನು ಸೆಲೆಬ್ರಿಟೀಸ್ಗೆಲ್ಲ ಒಂದು ನನ್ನ ಮನದಾಳದ ಮಾತು ಹೇಳ್ತೀನಿ ಅಂತಂದ್ರೆ, ಫಸ್ಟ್ಲಿ ನೀವ್ ಅದನ್ನ ಇಗ್ನೋರ್ ಮಾಡಕ್ ಶುರು ಮಾಡ್ಬಿಡಿ ಅಂತ. ನೀವ್ ಯಾವಾಗ ರಿಯಾಕ್ಟ್ ಆಗ್ತಾರ ಹೋಗ್ತಿರಲ್ಲ, ಅವ್ರು ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಡೋಂಟ್ ರಿಯಾಕ್ಟ್ ಟು ಇಟ್. ನೀವ್ ಯಾವ್ದೇ ಹೆಸರು ರಮ್ಯಾ ಅವರಾಗಿರ್ಬೋದು, ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಅಥವಾ ಬೇರೆ ಯಾರ್ಯಾರಿಗೆ ಇತ್ತೀಚೆಗೆ ನೆಗೆಟಿವ್ ಕಮೆಂಟ್ಸ್ ಬಂತೋನೋ, ವಾಟ್ ಐ ವುಡ್ ಲೈಕ್ ಟು ಸೇ ಇಸ್, ನಾವು ಧೂಳು ಒರ್ಸ್ಕೋತೀವಲ್ಲ, ಹಂಗೆ ಒರ್ಸ್ಕೊಂಡ್ ಬಿಟ್ಬಿಡ್ಬೇಕು. ಇಫ್ ಯು ಲೆಟ್ ಸಮಥಿಂಗ್ ಅಫೆಕ್ಟ್ ಯು, ದಟ್ ಇಸ್ ವೆನ್ ಇಟ್ ವಾಸ್ ಗೋಯಿಂಗ್ ಟು ಗೋ ಔಟ್ ಅಂಡ್ ಮೇಕ್ ನಾಯ್ಸ್. ನಾನ್ ಯಾರೋ ನೆಗೆಟಿವ್ ಕಮೆಂಟ್ ಆಗ್ದ ಅಂತ ನಾನು ಹೋಗ್ಬಿಟ್ಟು ನಾಳೆ ಇದು ಅದು ಅಂತ ಕಂಪ್ಲೇಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ, ಬೇರೆ ಯಾರೋ ಅದನ್ನ ತಗೊಂಡು ಅವರ ಒಂದು ಅಡ್ವಾಂಟೇಜ್ ಯೂಸ್ ಮಾಡ್ಕೊಂತಾರೆ. ಅರ್ಥ ಆಗ್ತದೆ? ಸಿ, ಐ ಆಮ್ ನಾಟ್ ಸೇಯಿಂಗ್ ವಾಟ್ ಶಿ ಡಿಡ್ ವಾಸ್ ರಾಂಗ್. ದಟ್ ಇಸ್ ಪರ್ಫೆಕ್ಟ್ಲಿ ರೈಟ್. ಸಿ, ತುಂಬಾ ಜಾಸ್ತಿ ಆದಾಗ ಏನ್ ಗೊತ್ತಾ, ಹೋಗ್ತಾ ಇರ್ಬೇಕು, ಕಂಪ್ಲೇಂಟ್ ಕೊಡ್ತಾ ಇರ್ಬೇಕು, ಹಾಕಿಸ್ತಾ ಇರ್ಬೇಕು ಒಳಗೆ. ಅವಾಗ ಒಂದು ಭಯ ಬರುತ್ತೆ. ತುಂಬಾ ಜಾಸ್ತಿ ಆದಾಗ ಡೆಫಿನೆಟ್ಲಿ. ಬಟ್ ಇನಿಷಿಯಲಿ ವಾಟ್ ಯು ಕ್ಯಾನ್ ಡೂ ಇಸ್ ಸ್ಟಾಪ್ ಇಟ್. ಡೋಂಟ್ ರಿಯಾಕ್ಟ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಆಮೇಲೆ ನಾನೇನ್ ಹೇಳೋದಂತಂದ್ರೆ, ಸಿ, ಯಾರ ಹೆಂಡತಿ ಮೇಲೂ ಯಾರಿಗೂ ಕಮೆಂಟ್ ಮಾಡ್ಲಿಕ್ಕೋ ಅಥವಾ ಅವ್ರ ಬಗ್ಗೆ ಒಂದು ರಾಂಗ್ ಆಗಿ ಬರೀಲಿಕ್ಕೋ ಯಾರಿಗೂ ರೈಟ್ಸ್ ಇಲ್ಲ, ಆಯ್ತಾ? ಸೊ ನಿಮ್ಮ ಯಾರೋ ಈಗ ಕಮೆಂಟ್ಸ್ ಗಳು ಹಾಕಿದಾರಲ್ಲ, ನಿಮ್ಮ ಹೆಂಡತಿರ್ ಬಗ್ಗೆ ಮಾತಾಡಿದ್ರೆ ನೀವು ಸುಮ್ನಿರ್ತೀರಾ? ಮತ್ತೆ ಇವ್ರು ಕನ್ನಡಕ್ಕೆ ಇಷ್ಟು ದೊಡ್ಡ ಒಂದು ಆರ್ಟಿಸ್ಟ್ ಹೆಂಡತಿ ಆಗಿ ಅವ್ರು ಹೆಂಗ್ ನೀವು ಕಮೆಂಟ್ಸ್ ಹಾಕ್ತೀರಾ? ಹಿಂಗೆ